ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಾರ್ಖಾನೆ 8 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನ ಹೊಂದಿರುವ ಮರದ ಬ್ಲಾಕ್ ಗಳನ್ನ ತಯಾರಿಸುತ್ತೆ. ಇಂತಹ 64 ಬ್ಲಾಕ್ ಗಳನ್ನ ಜೋಡಿಸಿ ಒಂದು ದೊಡ್ಡ ಘನ ಬ್ಲಾಕ್ ಅನ್ನ ರೂಪಿಸಲಾಗಿದೆ. ಈ ರೀತಿ ಉಂಟಾದ ದೊಡ್ಡ ಬ್ಲಾಕ್ ನ ಅಂಚಿನ ಉದ್ದವನ್ನ ಕಂಡುಹಿಡಿಯಿರಿ. ಸೊ ನೋಡಿ, ಚಿಕ್ಕ ಚಿಕ್ಕ 8 ಸೆಂಟಿಮೀಟರ್ ಕ್ಯೂಬ್ ನಷ್ಟು ಘನಫಲವನ್ನ ಹೊಂದಿರುವಂತಹ ಮರದ ಬ್ಲಾಕ್ಗಳು ಎಷ್ಟಿದೆ? ಇದು 64 ಇದೆ. ಸೊ ಅವುಗಳನ್ನ ಜೋಡಿಸ್ಕೊಂಡು ಒಂದು ದೊಡ್ಡ ಬ್ಲಾಕ್ ಅನ್ನ ರೆಡಿ ಮಾಡಿದರೆ ಸೊ ಅದರ ಅಂಚಿನ ಉದ್ದವನ್ನ ಹೇಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಹೊಸ ದೊಡ್ಡ ಘನದ ಒಟ್ಟು ಘನಫಲವನ್ನ ಕಂಡುಹಿಡ್ಕೊಳ್ಬೇಕು. ಸೊ ಇಲ್ಲಿ ದೊಡ್ಡ ಘನವನ್ನ 64 ಸಣ್ಣ ಘನಗಳಿಂದ ಮಾಡಲ್ಪಟ್ಟಿರೋದ್ರಿಂದ 64 ಗುಣಿಸು 8 ಸೆಂಟಿಮೀಟರ್ ಕ್ಯೂಬ್ ಸೊ ಈಸ್ ಈಕ್ವಲ್ ಟು ಏನ್ ಹೇಳಿ 512 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ 512 ಸೆಂಟಿಮೀಟರ್ ಕ್ಯೂಬ್ ಅಂತ ವಾಲ್ಯೂಮ್ ಇರುವಂತಹ ದೊಡ್ಡ ಒಂದು ಘನ ಸಿಕ್ಕಿದೆ ನಮ್ಗೆ. ಓಕೆ, ಒಂದು ಬ್ಲಾಕ್ ಸಿಕ್ಕಿದೆ. ಸೊ ಈಗ ಇದರ ಅಂಚಿನ ಉದ್ದವನ್ನ ಹೇಳ್ಬೇಕಾಗತ್ತೆ. ಸೊ ಘನದ ಅಂಚಿನ ಉದ್ದ ಎಸ್ ಅಂತ ತಗೊಂಡ್ರೆ ಸೊ ವಿ ಈಸ್ ಈಕ್ವಲ್ ಟು ಏನ್ ಹೇಳಿ ಎಸ್ ಕ್ಯೂಬ್, ಘನದ ಘನಫಲದ ಸೂತ್ರ. ಸೊ ಹಾಗಾದ್ರೆ ಇಲ್ಲಿ ವಿ ಗೊತ್ತಿದೆ, ಈ ದೊಡ್ಡ ಘನದ ಘನಫಲ ಎಷ್ಟು ಹೇಳಿ 512 ಈಸ್ ಈಕ್ವಲ್ ಟು ಸೈಡ್ ಕ್ಯೂಬ್. ಎಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ ಘನಮೂಲ 512 ಆಗತ್ತೆ. ಸೊ ಎಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳಿ 8 ಸೆಂಟಿಮೀಟರ್ ಆಗತ್ತೆ. ಹಾಗಾದ್ರೆ ಹೊಸದಾಗಿ ರೂಪಿಸಲಾದಂತಹ ದೊಡ್ಡ ಘನದ ಅಂಚಿನ ಉದ್ದವು 8 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.